ಧರ್ಮಸ್ಥಳದ ತಲೆಬುರುಡೆ ಪ್ರಕರಣವನ್ನ ಭೇದಿಸುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ. ನಿನ್ನೆ ಅರ್ಧಕ್ಕೆ ನಿಲ್ಲಿಸಿದಂತಹ ಈ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಇವತ್ತು ಮುಂದುವರಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೂತಿಟ್ಟಂತಹ ಪ್ರಕರಣ. ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಮುಸುಕುಧಾರಿ ದೂರುದಾರ ವ್ಯಕ್ತಿ. ದೂರುದಾರನನ್ನ ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ ಅಧಿಕಾರಿಗಳು. ಎಸ್ಐಟಿ ಕಚೇರಿಯಿಂದ ಸ್ಥಳ ಮಹಜರು ಸ್ಥಳಕ್ಕೆ ಕರೆದೊಯ್ಯುವ ಸಾಧ್ಯತೆ ಇದೆ. ಈವರೆಗೂ 13 ಸ್ಥಳಗಳನ್ನು ಎಸ್ಐಟಿ ಗುರುತು ಮಾಡಿದೆ. ಅನಾಮಧೇಯ ವ್ಯಕ್ತಿ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇವತ್ತು ಕನ್ಯಾಡಿಯ ಖಾಸಗಿ ತೋಟದಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ನಿನ್ನೆ ಸಂಜೆ ಅರ್ಧಕ್ಕೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮೊಟಕುಗೊಳಿಸಲಾಗಿತ್ತು. ಕಾರಣ ಕತ್ತಲಾಗಿತ್ತು. ಹಾಗಾಗಿ ಇವತ್ತು ಕೆಲವೇ ಕ್ಷಣಗಳಲ್ಲಿ ಈ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಯುತ್ತೆ. ನಿನ್ನೆ ಒಟ್ಟು 13 ಸ್ಥಳಗಳನ್ನು ಗುರುತಿಸಲಾಗಿದೆ. ಅಲ್ಲಿ ನಂಬರ್ ಪ್ಲೇಟ್ಗಳನ್ನು ನೆಡಲಾಗಿದೆ. ಈ ಜಾಗದಲ್ಲಿಯೇ ನಾನು ಪಾಪಕೃತ್ಯವನ್ನು ಮಾಡಿದ್ದೆ, ಈ ಜಾಗದಲ್ಲಿಯೇ ನಾನು ಹೆಣವನ್ನು ಹೂತಿಟ್ಟಿದ್ದೆ ಅಂಥೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಆ ದೂರುದಾರ ವ್ಯಕ್ತಿ ಹೇಳಿದ್ದ. ಆ ಮಾಹಿತಿಯ ಮೇರೆಗೆ ಜಾಗವನ್ನು ಗುರುತಿಸಿಡಲಾಗಿದೆ. ಈಗ ಪ್ರಕ್ರಿಯೆಯ ಮುಂದುವರೆದ ಭಾಗ ಇವತ್ತು ನಡೆಯುತ್ತೆ. ಧರ್ಮಸ್ಥಳದ ಹಲವು ಕಡೆಗಳಲ್ಲಿ ಇದೇ ರೀತಿ ಶವವನ್ನು ಹೂತಿಟ್ಟಿರುವಂತಹ ಆರೋಪವನ್ನು ಆ ವ್ಯಕ್ತಿ ಮಾಡ್ತಾ ಇದ್ದಾನೆ. ಆ ಜಾಗಕ್ಕೆ ಆ ಅನಾಮಧೇಯ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡುವಂತಹ ಕೆಲಸ ಆಗುತ್ತೆ. ಬಹುತೇಕ ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಮುಂದಿನ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಕೋರ್ಟ್ನಿಂದ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಯಾರ್ಯಾರ ವ್ಯಕ್ತಿಯ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಅವುಗಳನ್ನು ತಾಳೆ ಹಾಕುವಂತಹ ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಮುಂದಿನ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಘಟನಾ ಸ್ಥಳದಿಂದ ನಮ್ಮಿಬ್ಬರು ಪ್ರತಿನಿಧಿಗಳು ಸುಖಪಾಲ್ ಮತ್ತು ದೀಪಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ನಾನು ಸುಖಪಾಲ್ ಅವರನ್ನ ಮಾತನಾಡಿಸ್ತೀನಿ. ಸುಖಪಾಲ್, ನಿನ್ನೆ 13 ಸ್ಥಳಗಳನ್ನು ಗುರುತು ಮಾಡುವಂತಹ ಕೆಲಸ ಆಗಿತ್ತು ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ. ಈಗ ಆ ಪ್ರಕ್ರಿಯೆಯ ಮುಂದುವರೆದ ಭಾಗ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಸದ್ಯ ನಿನ್ನೆ ನೇತ್ರಾವತಿ ಸ್ನಾನಘಟ್ಟದ ಸುತ್ತಮುತ್ತ ಅಂದರೆ ಅದರ ಪಕ್ಕದಲ್ಲಿರುವಂಥ ಅರಣ್ಯದಲ್ಲಿ ಸುಮಾರು 8 ಕಡೆಗಳಲ್ಲಿ, ಜೊತೆಗೆ ಅದರ ಮಧ್ಯಭಾಗದಲ್ಲಿ 4 ಕಡೆಗಳಲ್ಲಿ, ಮತ್ತೆ ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂಥ ಒಂದು ಖಾಲಿ ಪ್ರದೇಶ ನಾವು ಅಲ್ಲೇ ಇದ್ದೇವೆ, ನಾವು ಗಮನಿಸಬಹುದು. ಇಲ್ಲಿ ಒಂದು ಕೊನೆಯ ಒಂದು ಪಾಯಿಂಟ್ ಅನ್ನ ಮಾಡಿರುವಂಥದ್ದು. ಇದು ಈ ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿರುವಂಥ ರಸ್ತೆಯ ಸಮೀಪದಲ್ಲಿರುವಂಥ ಜಾಗವನ್ನು ಈಗ ಫುಲ್ ಸೆಕ್ಯೂರ್ ಮಾಡಲಾಗಿರುವಂಥದ್ದು ನೀವು ಗಮನಿಸಬಹುದು. ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಟೇಪ್ಗಳನ್ನು ಹಾಕಲಾಗಿದೆ. ವಿಶಾಲವಾದಂಥ ಜಾಗಕ್ಕೆ ಟೇಪನ್ನು ಹಾಕಲಾಗಿದೆ. ಹಾಗಾಗಿ ಇಲ್ಲಿ ಕೇವಲ ಒಂದೇ ಶವವನ್ನು ಹೂತಾಕಿದ್ದಾನೆ ಅಥವಾ ಈ ಸ್ಥಳದಲ್ಲಿ ಪೂರ್ತಿಯಾಗಿ ಹೂತಾಕಿದ್ದಾನೆ ಅನ್ನುವಂಥ ಸ್ಪಷ್ಟತೆ ಇಲ್ಲ. ಆದರೆ ಇದನ್ನು ನಂಬರ್ 13 ಅನ್ನುವಂಥ ಹಿನ್ನೆಲೆಯಲ್ಲಿ ಕೊನೆಯ ನಂಬರ್, ನಿನ್ನೆ ಗುರುತು ಮಾಡಿರುವಂಥ ಕೊನೆಯ ನಂಬರ್ 13 ನಂಬರ್ ಅಂತ ಗುರುತಿಸಿದ್ದಾರೆ. ಹಾಗಾಗಿ ಇಲ್ಲಿ ಕೇವಲ ಒಂದು ಶವವನ್ನು ಹೂತಾಕಿದ್ದಾನೆ ಅಥವಾ ಬೇರೆ ಬೇರೆ ಶವಗಳನ್ನು ಇಲ್ಲೇ ಹೂತಾಕಿದ್ದಾನೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅಂದರೆ ಇದು ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರುವಂಥ ಜಾಗ. ಹಾಗಾಗಿ ಆ ಪ್ರದೇಶದಲ್ಲಿರುವಂಥ ಜಾಗದಲ್ಲಿ ಹೆಚ್ಚಿನ ಶವಗಳನ್ನು ಹೂತಾಕಿರುವಂಥ ಸಾಧ್ಯತೆಯೂ ಇರುವಂಥದ್ದು. ಹಾಗಾಗಿ ಕೇವಲ ಒಂದು ಗುರುತನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಿಶಾಲವಾಗಿ ಹಾಕಲಾಗಿದೆ. ಹಾಗಾಗಿ ಅದಕ್ಕೆ ಪಹರೆ ಕಾಯಲಿಕ್ಕೂ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಶಸ್ತ್ರಸಜ್ಜಿತ ಪೊಲೀಸರನ್ನು ಪ್ರತಿ ಸ್ಥಳದಲ್ಲೂ ನಿಯೋಜನೆ ಮಾಡಲಾಗಿದೆ. 1 ರಿಂದ 13 ಸ್ಥಳಗಳೇನಿದೆ ಅಲ್ಲಿ ಎಲ್ಲವೂ 2 ಶಸ್ತ್ರಸಜ್ಜಿತ ಪೊಲೀಸರನ್ನು ANFನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ಮುಂದುವರಿದ ಭಾಗವಾಗಿ ಇನ್ನೊಂದಷ್ಟು ಕಡೆಗಳಲ್ಲಿ ಗುರುತನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಇವತ್ತು ಸದ್ಯದ ಮಟ್ಟಿಗೆ SITಯ ಬೆಳ್ತಂಗಡಿಯ ಕಚೇರಿಯಲ್ಲಿ ದೂರುದಾರ ಅನಾಮಿಕ ವ್ಯಕ್ತಿ ಬಂದಿರುವಂಥದ್ದು. ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಲ್ಲಿ ಸುಮಾರು 12 ಮಂದಿ ಸಿಬ್ಬಂದಿಗಳನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿಕ್ಕೆ SIT ಅಧಿಕಾರಿಗಳು ತಿಳಿಸಿರುವಂಥದ್ದು. ಅವರು ಈ ಒಂದು ಸ್ಥಳ ಏನಿದೆ, 13 ಸ್ಥಳಗಳೇನಿದೆ, ಆ ಸ್ಥಳಗಳನ್ನು ಇವತ್ತು ಅಗಿಯುವಂಥ ಕೆಲಸಕ್ಕೂ ಮುಂದಾಗುವಂಥ ಸಾಧ್ಯತೆ ಇದೆ. ಈ ಸ್ಥಳ ಸೇರಿದಂತೆ 13 ಸ್ಥಳಗಳಲ್ಲೂ ಇವತ್ತು ಏಕಕಾಲದಲ್ಲಿ ಅಗಿಯುವಂಥ ಸಾಧ್ಯತೆಗಳಿದೆ. ಹಾಗಾಗಿ 12 ಮಂದಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಿಕ್ಕೆ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ SIT ಅಧಿಕಾರಿಗಳು ಕೇಳಿದ್ದಾರೆ. ಆ 12 ಜನರನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಮಂಗಳೂರಿನ KMC ಆಸ್ಪತ್ರೆ 4 ವೈದ್ಯರನ್ನು ಕರೆಸಿಕೊಳ್ಳಲಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಅಸ್ಥಿಪಂಜರಗಳು ಸಿಕ್ಕರೆ ಅದನ್ನು ಸೆಕ್ಯೂರ್ ಮಾಡುವಂಥದ್ದು, ಅದನ್ನು ಟೆಸ್ಟ್ ಮಾಡುವಂಥದ್ದು, ಜೊತೆಗೆ ಅದನ್ನು ಅಸೆಂಬ್ಲಿ ಮಾಡುವಂಥದ್ದು, ಇದೆಲ್ಲ ಕೆಲಸಗಳನ್ನು
ವೈದ್ಯರು ಮಾಡಬೇಕಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳು 4 ವೈದ್ಯರನ್ನು ಕರೆಸಿಕೊಂಡಿದ್ದಾರೆ. ಇವತ್ತು ಈ ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆ ಇರುವುದರಿಂದ ಈ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸುಮಾರು 11 ಗಂಟೆ ಬಳಿಕ ಬರ್ಬೋದು ಅನ್ನುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯದ ಮಟ್ಟಿಗೆ ಎಲ್ಲ ತಂಡಗಳು SIT ಅಧಿಕಾರಿಗಳು, ದೂರುದಾರರು, ಅದರ ಜೊತೆಗೆ ವೈದ್ಯರ ತಂಡವೆಲ್ಲವೂ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಇರುವಂಥದ್ದು. ಇನ್ನು ಖಾಸಗಿ ಸ್ಥಳದಲ್ಲೂ ಒಂದು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಕನ್ಯಾಡಿಯ ಬಳಿ ಇರುವಂಥ ಒಂದು ಖಾಸಗಿ ತೋಟದಲ್ಲೂ ನಿನ್ನೆ ಹುಡುಕಾಡುವಂಥ ಪ್ರಯತ್ನಗಳಾಗಿತ್ತು. ಆದರೆ ಅದನ್ನು ಇವತ್ತಿಗೆ ಮುಂದೂಡಲಾಗಿದೆ. ಅದನ್ನು ಸೇರಿದಂತೆ ಇನ್ನೊಂದಷ್ಟು ಜಾಗಗಳನ್ನು ಇವತ್ತೇ ಗುರುತಿಸುವಂಥ ಸಾಧ್ಯತೆಯೂ ಇದೆ. ಅದಕ್ಕೂ SIT ಅಧಿಕಾರಿಗಳು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಆತ ಸುಮಾರು 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಸ್ಥಳಗಳನ್ನು ಇವತ್ತು ಗುರುತಿಸುವಂಥ ಕೆಲಸಗಳಿಗೆ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಪ್ರೇಮ್, ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. 2ನೇ ದಿನದ ಸ್ಥಳ ಮಹಜರು ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ.